ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಎಲ್ಲಿ ಅವರು ಪರಮಾತ್ಮನಲ್ಲಿ ಚಿದಂಬರನಲ್ಲಿ ಅತ್ಯಂತ ದೀನತೆಯಿಂದ ಅತ್ಯಂತ ಪ್ರೀತಿಯಿಂದ ಪ್ರೀತಿಯ ಪರಮೋಚ್ಚವಸ್ಥೆಗೆ ಅಭಂಗ ಇದಾಗತ್ತೆ, ಹೋಲಿಕೆ ಮಾಡ್ಬೋದು ನಾವು. ಯಾಕಪ್ಪ, ಆ ಸಾಧಕ ಆಗಲಿ ಭಕ್ತ ಆಗಲಿ ಜಿಜ್ಞಾಸು ಮುಮುಕ್ಷು ಆಗಲಿ ಅವನು ಯಾವಾಗಲೂ ಧ್ಯಾನ ಏನಿರುತ್ತೆ, ಆ ಭಗವತ್ ಪ್ರಾಪ್ತಿ ಚಿದಂಬರನ ಪ್ರಾಪ್ತಿ ಆಗಬೇಕು ಅಂತಲೇ ಒದ್ದಾಡ್ತಿರ್ತಾನೆ ಅವನು. ನಮ್ಮ ಥರ ಒದಲಾಟ ಅಲ್ಲ ಅವ್ರದ್ದು. ಅವ್ರ ಒದಲಾಟನೇ ಬೇರೆ ಇರುತ್ತೆ. ಏನು, ಚಿದಂಬರನ ಜೊತೆ ಊಟ ಮಾಡಬೇಕು, ಚಿದಂಬರನ ಜೊತೆ ಮಲ್ಕೋಬೇಕು, ಸರ್ವಕಾಲದಲ್ಲಿ ಅವನನ್ನು ನೋಡಬೇಕು, ಸರ್ವಕಾಲದಲ್ಲಿ ಅವನನ್ನು ಆಲಿಂಗನವನ್ನೂ ಮಾಡ್ಕೋಬೇಕು, ಅವನ ಜೊತೆ ಇರಬೇಕು, ಅವನ ಜೊತೆ ಇರಬೇಕಷ್ಟೇ. ಇಷ್ಟು ಹೊರತಾಗಿ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಬರೋದಿಲ್ಲ. ಅದಕ್ಕೆ ಅವ್ರು ಎಂಥ ಬೇಡಿಕೆಯನ್ನು ಮಾಡ್ತಿರ್ತಾರೆ ಅಂದರೆ, ನಿನ್ನನ್ನು ನೋಡಬೇಕು, ನಿನ್ನ ಯಾವಾಗ ಒಂದೇ ತಟ್ಟೆದಲ್ಲಿ ನಾವು ಊಟ ಮಾಡ್ತೀವೋ, ಹೇಗೆ ಪ್ರಪ್ರಥಮಗೆ ಮದುವೆ ಆದಾಗ ಹೇಗೆ ಗಂಡ ಹೆಂಡತಿ ಊಟ ಮಾಡ್ತಾರೋ ಹಾಗೆ ಭಕ್ತ ಮತ್ತು ಭಗವಂತನ ನಡುವೆ ಈ ಪ್ರೇಮ ಸಂವಾದ ನಡೀತಾ ಇರುತ್ತೆ. ಯಾವಾಗ ನೋಡಿದ್ರೂ ಪ್ರೇಮ ಸಂವಾದ ನಡೀತಾ ಇರುತ್ತೆ. ನಿನ್ನನ್ನು ನೋಡಬೇಕು, ನಿನ್ನನ್ನು ನೋಡಬೇಕು, ಹಾಗೆ ಹೆಂಗೆ ಕಾಣಿಸೋದಿಲ್ಲ ಅಂದರೆ ಹೆಂಗೆ ಕಾಣಿಸೋದಿಲ್ಲ ನೀ ನನಗೆ, ನಾನು ನಿನ್ನನ್ನು ನೋಡಲೇಬೇಕು ಅನ್ನೋದು ಅಟ್ಟಹಾಸ. ಅಷ್ಟು ನಿರ್ಧಾರ ಮಾಡಿರ್ತಾರೆ ಅವರು. ಆ ಜಗತ್ತಿನ ಬೆನ್ನು ಹತ್ತದೇ ಬಿಟ್ಟುಬಿಟ್ಟಿರ್ತಾರೆ ಅವರು. ಅವ್ರದ್ದೇ ಲೋಕದಲ್ಲಿರ್ತಾರೆ. ಎಲ್ಲಿ ಸದಾ ಕಾಲ ಒಂದು ಬೇಡಿಕೆ ಹೊರತಾಗಿ ಇನ್ನೊಂದು ಬೇಡಿಕೆ ಅವ್ರಿಗೆ ಯಾವುದೂ ಇಲ್ಲ. ಈ ಅಭಂಗದ ಮುಖಾಂತರ ರಾಜಾರಾಮ್ ಮಹಾರಾಜರು ಅವರ ಮನಸ್ಸಿನ ಅವಸ್ಥೆಯನ್ನು ಪ್ರಕಟ ಮಾಡ್ತಿದ್ದಾರೆ. ಸ್ವಾಮಿ ವಿರಹದಲ್ಲಿ, ಸ್ವಾಮಿ ಸಿಕ್ಕಿಲ್ಲ, ಸ್ವಾಮಿ ದರ್ಶನ ಆಗಿಲ್ಲ, ಅವರು ವಿರಹದಲ್ಲಿ, ವಿರಹ ವೇದನೆಯಲ್ಲಿ ಏನೊಂದು ಶಬ್ದ ಸ್ಫುರಣೆ ಆದಾಗ ಇಂಥ ಅಭಂಗಗಳು ಬರ್ತಾವೆ. ಮೀರಾಬಾಯಿ, ವಿಠಾಬಾಯಿ, ಜನಾಬಾಯಿ ವಿರಹ ವೇದನೆ. ರಾಮಕೃಷ್ಣ ಪರಮಹಂಸರು ತಾಯಿ ಸಿಕ್ಕಿಲ್ಲ, ತಾಯಿ ಸಿಕ್ಕಿಲ್ಲ ಅನ್ನೋದು ಅವರಿಗೆ ಹೆಂಗೆ ವಿರಹ ಬಿಟ್ಟಿತ್ತು ಅಂದರೆ, ಫೀವರ್, ಮೈಯೆಲ್ಲ ಹೀಟಪ್ ಆಗಿಬಿಡ್ತಿತ್ತು ಅವ್ರದ್ದು. ಎಲ್ಲ ಹೆಂಗೆ ಹೀಟಪ್ ಆಗ್ತಿತ್ತು ಅಂದರೆ, ಅವನನ್ನು ಹೊರತಾಗಿ ಆ ತಾಯಿ ನೋಡಬೇಕು ಅಂದರೆ ತಾಯಿ ಹೊರತಾಗಿ ನನಗಿನ್ನೇನು ಬೇಕಾಗಿಲ್ಲ ಅಂದಾಗ ಶರೀರ ಎಲ್ಲ ಅವ್ರದ್ದು ವಿರಹ ವೇದನೆಯಿಂದ ಎ ಕೈಂಡ್ ಆಫ್ ಹೀಟ್ ಬಾಡಿದಲ್ಲಿ ಡೆವಲಪ್ ಆಗುತ್ತದು. ಅದು ವ್ಯಕ್ತಪಡಿಸ್ಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಎಂಥ ಒಂದು ಅವಸ್ಥೆ ಇರುತ್ತೆ ಅಂದರೆ, ಶರೀರ ಎಲ್ಲ ಬಿಸಿ 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 ಬಿಸಿಯಾಗಿ ಕುದೀತಾ ಇರುತ್ತೆ ಶರೀರ. ಯಾಕೆಂದರೆ ಅವಳು ಸಿಕ್ಕಿಲ್ಲ, ಅವನು ಸಿಕ್ಕಿಲ್ಲ ಅಂತ ಕುದೀತಾ ಇರುತ್ತೆ. ಆವಾಗ ಸಂಪೂರ್ಣ ಶರೀರ ಹೆಂಗೆ ಅನಿಸ್ತಿದೆ, ಫೀವರಿಶ್ ಇರುತ್ತೆ ಅವ್ರ ಬಾಡಿ, ಹೀಟ್, ಫುಲ್ ಆಫ್ ಹೀಟ್ ಇರುತ್ತೆ ಅವ್ರ ಬಾಡಿ. ಆವಾಗ ರಾಮಕೃಷ್ಣ ಪರಮಹಂಸರು ತಲೆ ಮೇಲೆ ಇದರ ಮೇಲೆ ಬಟ್ಟೆ ಹಾಕ್ಕೊಂಡು ತಣ್ಣನೆ ಬಟ್ಟೆ ಇಟ್ಕೊಂಡು ಓಡಾಡ್ತಿರ್ತಾರೆ. ಯೋಗಿನಿ ನೋಡಿ ಏನಾಗಿದೆಯಪ್ಪ ಇವನಿಗೆ, ವಿರಹ ವೇದನೆ ಆಗಿದೆ ರಾಮಕೃಷ್ಣನಿಗೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರ ಶರೀರಕ್ಕೆಲ್ಲ ಚಂದನ ಲೇಪ ಮಾಡ್ತಾರೆ, ತಂಪಾಗಲಿ. ಕೊರಳಲ್ಲಿ ಅವರಿಗೆ ಇದಾಗ್ತಾರೆ, ಗುಲಾಬಿ ಮಾಲೆ ಹಾಕ್ತಾರೆ. ಯಾಕಪ್ಪ, ನೀನು ಈಗ ಯಾವಾಗ ವಿರಹ ವೇದನೆದಲ್ಲ ಒಂದಾಗುವ ಸ್ಥಿತಿ ಬಂದಿದೆಯೋ, ನೀನಿನ್ನ ಜಗತ್ತಿಗೆ ಗುರು ಆಗೋನಿದೆಯಾ ಅಂದ್ಬಿಟ್ಟು ಅವರಿಗೆ ಅದನ್ನು ಹಾರ ಹಾಕಿ ಅವರಿಗೆಲ್ಲ ತಂಪು ಉಂಟು ಮಾಡ್ತಾರೆ. ಆದರೆ ಅಮ್ಮನ ದರ್ಶನ ಆಗೋ ತನಕ, ಸಾಕ್ಷಾತ್ಕಾರ ಆಗೋ ತನಕ ಅವ್ರದ್ದು ಈ ವಿರಹ ಹೋಗಿರೋದಿಲ್ಲ. ಅಂತಹ ವಿರಹ ಸಂತರು ಯಾವಾಗಲೂ ವ್ಯಕ್ತಪಡಿಸ್ತಿರ್ತಾರೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಜೀವ ಶಿವ ಭಾವ ಕರೋನಿಯಾ ದೂರ ಮೇಳವಿ ಅಂತರಿ ಬ್ರಹ್ಮರೂಪ ದೇಯಿ ಬಾ ಅಕ್ಷಯಿ ಅವಿನಾಶ ಸುಖ ದಾವಿ ತುಜೆ ಮುಖ ಚಿದಂಬರ ದೇಯಿ ಆತ್ಮಸುಖ ಅಕ್ಷಯಿ ಅವಿನಾಶ ಕರಿ ಚಿದಾಕಾಶ ಚಿದಂಬರ ಚಿದಂಬರ ದಾಸ ಕರೀಬಾ ನಿವಾಂತ ಬ್ರಹ್ಮ ಸದೋದಿತ ಸರ್ವಾಠಾಯಿ. ನಾವೆಲ್ಲರೂ ಯಾರಿದ್ದೀವಪ್ಪ, ಋಷಿ ಮೂಲದಿಂದ ಬಂದಿದ್ದೀವಿ, ನಾವೆಲ್ಲರೂ ಸಂತರೇ ಇದ್ದೀವಿ, ಮರ್ತು ಹೋಗಿದ್ದೀವಿ. ಎಲ್ಲರೂ ಏನಕ್ಕೆ ಓಡಿ ಹೋಗ್ತಾ ಇದ್ದೀವಿ ನಾವು ಎಲ್ಲ ಜೀವನದಲ್ಲಿ, ಇದರಲ್ಲಿ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಆನಂದ ಸಿಗಬೇಕು, ಸುಖ ಸಿಗಬೇಕು, ಆನಂದ ಸಿಗಬೇಕು, ಸುಖ ಸಿಗಬೇಕು. ಆದರೆ ನಮಗೆ ಭ್ರಮೆ ಏನು ಅಂದರೆ, ಭೌತಿಕ ವಸ್ತುವಿಂದ ನಮಗೆ ಸುಖ ಸಿಗತ್ತೆ ಅನ್ನೋದು ಏನು ಭ್ರಮೆ ಉಂಟಾಗಿದೆಯೋ ಆ ಸುಖ ಚಿರಕಾಲ ಇರುವುದಿಲ್ಲ, ವಿನಾಶಿ. ಅದು ಸ್ಥಾಯಿ ಅಲ್ಲ, ಅಸ್ಥಾಯಿ, ಅದು ಕ್ಷಯ ಆಗುವಂಥದ್ದು. ಅದಕ್ಕೆ ಏನಾಗುತ್ತೆ, ಒಂದು ಸುಖ ನಮಗೆ ಸಿಕ್ಕದ ಕೂಡಲೇ ಅದು ಎಲ್ಲಿವರೆಗೂ ಸಿಕ್ಕಿರುವುದಿಲ್ವೋ ಪಡ್ಕೊಳ್ಳೋಕೆ ನಾವು ಎಷ್ಟು ಕಷ್ಟಪಡ್ತೀವಿ, ಹೋರಾಡ್ತೀವಿ, ಜಗಳ ಮಾಡ್ತೀವಿ. ಅದು ಪಡ್ಕೊಂಡ ಮೇಲೆ ಅಯ್ಯೋ ಇಷ್ಟೇನಾ, ಅಯ್ಯೋ ಮರ್ಸಿಡೀಸ್ ತೊಗೋಬೇಕಾಯ್ತು, ದುಡ್ಡಿತ್ತು ತೊಗೊಂಡಾಯಿತು, ತೊಗೊಂಡ್ಮೇಲೆ ಕೂತಿದ್ದಾಯಿತು, ಎಲ್ಲ ಟ್ರಾಫಿಕ್ನಲ್ಲೆಲ್ಲ ಸಿಕ್ಕಂಬಿಟ್ಟಿದ್ದು ಕೂಗಾಡಿದ್ದಾಯಿತು, ಪುನಃ ಏನಾಯಿತು ಇಷ್ಟೇನಾ,
ಐಫೋನ್ ಬೇಕು, ಐಫೋನ್ ಬೇಕು, ಐಫೋನ್ ಬೇಕು, ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ. ಐಫೋನ್ ತೊಗೊಂಡಿದ್ದಾಯಿತು. ಎಷ್ಟು ದಿವಸ ನೋಡೋದು ವಾಟ್ಸಪ್ಪು, ಎಷ್ಟು ದಿವಸ ಫೇಸ್ಬುಕ್ ನೋಡೋದು, ಕಡೆಗದು ಬೇಜಾರು ಬಂದೋಗುತ್ತೆ. ಅಂದರೆ ಅವೆಲ್ಲ ಎಂಥ ಸುಖ ಇದೆ? ಈ ಭೌತಿಕ ಸುಖ ಅಶಾಶ್ವತ, ಅಸ್ಥಾಯಿ, ವಿನಾಶಿ ಇದೆ. ಇದರಿಂದ ಯಾವ ಸುಖ ಆಗೋದಿಲ್ಲ. ಆ ಐಫೋನ್ ಬಿತ್ತೋದು ಅಂದರೆ ಅದರದ್ದೇನೋ ಇದು ಮಾಡ್ಸೋಕ್ಕೆ ಬರೋದಿಲ್ಲ, ಅದೇನೋ ರಿಪೇರಿ ಮಾಡ್ಸೋಕ್ಕೆ ಬರೋದಿಲ್ಲ ಅಂದರೆ ಮುಗೀತು, 50,000 ಫೋನು ನೀರಲ್ಲಿ ಹೋಮ ಆಗೋಯ್ತದು. ಅವಾಗ ಮುಂದೇನು? ಮತ್ತು 50,000 ಕೊಟ್ಟು ತೊಗೊಳ್ಳಿಕ್ಕಾಗೋದಿಲ್ಲ. ಮತ್ತು ಅವಾಗ ನಾವು ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್, ಯಾವುದೋ ಮೋಟೋರೋಲಾನೋ ವಿವೋ ಫೋನ್ ತೊಗೊಂಡು ನಾವು ಅವಾಗ ಅಸಮಾಧಾನ, ಅಯ್ಯೋ ನನ್ನ ಹತ್ರ ಐಫೋನ್ ಇತ್ತು, ಈಗ ನನ್ನ ಸಣ್ಣ ಫೋನಿಗೆ ಬಂದುಬಿಟ್ನಲ್ಲಪ್ಪ. ಅವೆಲ್ಲವೂ ಏನಪ್ಪ? ಅಶಾಶ್ವತ ವಸ್ತು. ಅದಕ್ಕೆ ಅವ್ರು ಏನು ಹೇಳ್ತಾರೆ? ಜೀವ ಶಿವ ಭಾವ ಕರೋನಿಯ ದೂರ. ಜೀವ, ನಾನೀ ಜೀವಾತ್ಮ, ನಾನು ಬಂದಿದ್ದೀನಿ ಪೃಥ್ವಿ ಮೇಲೆ ಅನ್ನೋದು ಬೇರೆ ಅಂದ್ಕೊಂಡ್ಬಿಟ್ಟು ಪರಮಾತ್ಮನಿಂದ, ಶಿವ ಅಂದರೆ ಆತ್ಮ, ಆ ಆತ್ಮನಿಂದ ದೂರ ಆಗಿದ್ದೀನಿ. ಆ ದೂರ ಆಗಿರೋದನ್ನು, ಭಾವ ಕಲ್ಪನಾ, ಅದು ಭ್ರಮೆ, ಅದು ಇಲ್ಲೇ ಇಲ್ಲ. ನಿಜವಾಗಿಯೂ ನೋಡಿದ್ರೆ ಮಾಡ್ತಿರೋದೇ ಅವನು ಪರಮಾತ್ಮ. ಅವನ ಇಚ್ಛೆಯಿಂದನೇ ಹೇಳೋದು ಎಲ್ಲ ಭಂಗಗಳಲ್ಲೂ. ಆದರೂ ನಮಗೆ ವಿಶ್ವಾಸ ಬರ್ತಿಲ್ಲ. ಅವನ ಇಚ್ಛೆಯಿಂದ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂದಮೇಲೆ ನನ್ನ ಇಚ್ಛೆ ಎಲ್ಲಿ ನಡೆಯುತ್ತೆ? ನಾನು ಈ ಫಂಕ್ಷನಿಗೆ ಹೋಗಬೇಕು, ಟಿಕೆಟ್ ಬುಕ್ ಮಾಡಿರ್ತೀನಿ, ಆನ್ ಟೈಮ್, ಮನೆಯಲ್ಲಿ ಏನೋ ಬಂತು, ಪ್ರಾಬ್ಲಮ್ ಬಂತು, ಎಲ್ಲ ಟಿಕೆಟ್ ಕ್ಯಾನ್ಸಲ್, ದುಡ್ಡು ಹೋಯಿತು. ಏನು ಮಾಡಲಿಕ್ಕಾಗತ್ತೆ? ಅವನ ಇಚ್ಛೆ ಇಲ್ಲ ಅಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅನ್ನೋದು ಒಪ್ಕೊಳ್ಳೋದಿಲ್ಲ ಮನಸ್ಸು. ಕೂಗಾಡೋದು, ಗೋಳಾಡೋದು, ಅಯ್ಯೋ ಆ ಫಂಕ್ಷನಿಗೆ ಹೋಗಲಿಲ್ಲ, ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ಇಷ್ಟು ದುಡ್ಡು ಹಾಳಾಯಿತು, ಹಂಗಾಯಿತು ಹಿಂಗಾಯಿತು. ಅದೆಲ್ಲ ನೀವು ಕೂಗಾಟ ಗೋಳಾಟ ಮಾಡೋದ್ರಿಂದ ಸಿಚುವೇಶನ್ ಬದಲಾಯಿಸ್ತಾ ಟಿಕೆಟಿನ ದುಡ್ಡು ವಾಪಸ್ ಬಂತಾ, ಅಥವಾ ನೀವು ಫಂಕ್ಷನಿಗೆ ಹೋಗೋಕ್ಕಾಯ್ತಾ? ವಿಚಾರ ಮಾಡಿ. ಏನೂ ಆಗಲಿಲ್ಲ. ಸಿಚುವೇಶನ್ನಲ್ಲಿ ನೀವು ಕೇವಲ ರಿಯಾಕ್ಟ್ ಮಾಡ್ತಿದ್ದೀರಾ, ಕೂಗಾಡ್ತಿದ್ದೀರಾ, ಗೋಳಾಡ್ತಿದ್ದೀರಾ, ಅಳ್ತಿದ್ದೀರಾ. ಅದರಿಂದ ದೇಹದ ಮೇಲೆ ಪರಿಣಾಮ ಆಗುತ್ತದೆ, ಇನ್ನೇನೂ ಆಗೋದಿಲ್ಲ. ಮನಸ್ಸಿನ ಪರಿಣಾಮ ದೇಹದ ಮೇಲಾಗತ್ತೆ. ದೇಹದ ಮೇಲೆ ಆದ ಕೂಡ ಅದಕ್ಕೆ ಏನಾದ್ರು ಒಂದು ತಾಪ ಬರುತ್ತೆ. ಅದರಿಂದ ನಾವು ಮತ್ತೆ ಲೈಫ್ ಲಾಂಗ್ ಹೋರಾಟ ಮಾಡಬೇಕು. ಮೇಳವಿ ಅಂತರಿ ಬ್ರಹ್ಮರೂಪ, ಆ ಮಿಲನ ಆಗಬೇಕು. ಅಂತರಂಗದಲ್ಲಿ ಬ್ರಹ್ಮರೂಪ ಹೊಂದಬೇಕು. ನಾನು ಬ್ರಹ್ಮರೂಪ ಹೊಂದೋದು ಅಂದರೆ ಏನಪ್ಪ? ನಾನು ಯಾರು? ಹೂ ಆ್ಯಮ್ ಐ? ಈಸ್ ಇಟ್ ದಿಸ್ ಬಾಡಿ, ಮೈಂಡ್, ಇಂಟೆಲೆಕ್ಟ್? ವಾಟ್ ಇಟ್ ಈಸ್? ನಾನು ದೇಹನೂ ಅಲ್ಲ, ಚಿತ್ತನೂ ಅಲ್ಲ, ನಾನು ಮನಸ್ಸೂ ಅಲ್ಲ, ಬುದ್ಧಿ ಅಲ್ಲ, ನಾನು ಶಿವ, ಶಿವೋಹಂ ಶಿವೋಹಂ. ನಿರ್ವಾಣ ಅಷ್ಟಕದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ನಾನು ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ಶಿವೋಹಂ ಶಿವೋಹಂ. ಆ ಅಂತರಂಗದಲ್ಲಿ ಆ ರೂಪವನ್ನು ನಾನು ಹೊಂದಬೇಕು. ಬ್ರಹ್ಮ ರೂಪವನ್ನು, ಪರಬ್ರಹ್ಮ ವಸ್ತುವ ರೂಪವನ್ನು, ನನ್ನ ಸ್ವರೂಪವನ್ನು ನಾನು ಹೊಂದಬೇಕು. ನಾನು ಯಾರು ಹಾಗಾದರೆ? ನಿರಾಕಾರ ಸ್ವರೂಪ, ಪರಮಾತ್ಮನ ಸ್ವರೂಪ. ಆದರೆ ಪೃಥ್ವಿ ಮೇಲೆ ಇದಕ್ಕೊಂದು ದೇಹಕ್ಕೊಂದು ಆಕಾರ ಕೊಟ್ಟಿದ್ದಾರೆ. ಈ ದೇಹ ಯಾತ್ರದಿಂದ ಮಾಡಿದೆ? ಮಿಲಿಯನ್ಸ್ ಆಫ್ ಆಟಮ್ಸ್ ಸೇರಿಕೊಂಡು ಪಂಚಮಹಾಭೂತ ನಿಮಗೆ ನೀರು ಒಳಗೆ ಕಾಣಿಸುತ್ತಾ? ಇಲ್ಲ. ಹವಾ ಕಾಣಿಸುತ್ತಾ? ಇಲ್ಲ. ಇದೆಲ್ಲದ್ರಿಂದನೂ ಒಂದು ಆಕಾರ ಬರುತ್ತೆ. ಟಿ ವಿನಲ್ಲಿ ಹೆಂಗೆ ಮಿಣ 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 ಬರ್ತಿರುತ್ತೆ, ದೂರದರ್ಶನಲ್ಲಿ, ಆಮೇಲೆ ಒಂದು ಕಲರ್ ಬರುತ್ತೆ, ಆಮೇಲೆ ಒಂದು ಆಕಾರ ಬರುತ್ತೆ. ಹಾಗೆಯೇ ಇದು ಮಿಣ 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 ಕಾಣಿಸುವ ದೇಹ ಈಗ ಕಾಣಿಸ್ತಿರೋದು, ಇದು ಫುಲ್ ಆಫ್ ಆಟಮ್ಸ್ ಇದೆ. ಈ ಶರೀರ ಯಾವಾಗ ಒಂದು ನನ್ನ ಕಣ್ಣು ಮುಂದೆ ಬರುತ್ತೋ, ದೃಷ್ಟಿಗೆ ಗೋಚರ ಆಗತ್ತೋ, ಅವಾಗ ಅದಕ್ಕೆ ಒಂದು ರೂಪ, ಆಕಾರ ಬರುತ್ತೆ. ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ದೀಪ ಅಂತ. ದೀಪ ಶಾಶ್ವತನಾ? ಅಲ್ಲ. ದೀಪನ ದೇಹ ಶಾಶ್ವತನಾ? ಅಲ್ಲ. ಬುದ್ಧಿ ಶಾಶ್ವತನಾ? ಅಲ್ಲ. ಮನಸ್ಸು ಶಾಶ್ವತನಾ? ಅಲ್ಲ. ಅದು ಹೋಗುತ್ತೆ ಬರುತ್ತೆ, ಮತ್ತು ಇನ್ನೊಂದು ಜನ್ಮ ತಗೊಳತ್ತೆ ಮನಸ್ಸು, ಮತ್ತು ಇನ್ನೊಂದು ಡ್ರೆಸ್. ಹಂಗಂದ್ರೆ ಏನು ಶಾಶ್ವತ ಇದೆ? ಈ ಆತ್ಮ, ಒಳಗಿರದ ಆತ್ಮ ಶಾಶ್ವತ ಇದೆ. ಬ್ರಹ್ಮರೂಪ ಏನಿದೆಯೋ ಅದು ಶಾಶ್ವತ. ಅದನ್ನು ನಾನು ಹೊಂದಿದ್ರೆ ನಾನು ಯಾರು ಅಂತ ಗೊತ್ತಾದರೆ, ಈ ದೇಹ ಸುಟ್ಟ ಮೇಲೆ ಪುನಃ ಆ ಸೂಕ್ಷ್ಮ ಶರೀರ ವಾಪಸ್ ಹೋಗಿ ಇನ್ನೊಂದು ಜನ್ಮ ತಾಳಿ ಬರುತ್ತೆ. ಆದರೆ ಆವಾಗ ಕೇವಲ ಪರಮಾತ್ಮನ ಇಚ್ಛೆಯಿಂದ ಬರುತ್ತೆ. ಯಾಕೆಂದರೆ ನಾನು ಬ್ರಹ್ಮರೂಪಳಾಗಿದ್ದೇನೆ. ಅವನಲ್ಲಿ ಒಂದಾದ ಮೇಲೆ ಅವನ ಇಚ್ಛಾ ಮಾತ್ರದಿಂದ ಬರ್ತೀನಿ. ಈಗ ನಾನು ನನ್ನ ಇಚ್ಛಾ ಮಾತ್ರದಿಂದ ಬಂದು ಹೋಗು ಮಾಡ್ತೀನಿ. ಯಾಕಪ್ಪ ಅಂದರೆ ನಾನು ಏನೇನು ಕರ್ಮ ಮಾಡಿದ್ದೀನೋ, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಆ ಸೂಕ್ಷ್ಮ ಶರೀರ ಹೋಗಿ ಇನ್ನೊಂದು ದೇಹ ಧಾರಣೆ ಮಾಡುತ್ತೆ. ಮತ್ತು ಈ ಡ್ರೆಸ್ಸಲ್ಲಿ ಬಂದ ಮೇಲೆ, ಈ ಪಿಂಕ್ ಕಲರ್ ಡ್ರೆಸ್ ಅಲ್ಲ, ಈ ಡ್ರೆಸ್ಸು ಶರೀರ ಎಂಬುವ ಡ್ರೆಸ್ಸಲ್ಲಿ
ಮತ್ತು ಬಂದು ಮತ್ತೆಲ್ಲ ಅನುಭವಿಸ್ಬೇಕಾಗತ್ತೆ, ಒಳ್ಳೆಯದು ಅನುಭವಿಸ್ಬೇಕಾಗತ್ತೆ, ಕೆಟ್ಟದು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅದನ್ನು ಅಂತರಂಗದಲ್ಲಿ ನನಗೆ ಬ್ರಹ್ಮರೂಪವನ್ನು ಐಕ್ಯ ಆಗುವಂಥ ಸಾಧ್ಯತೆ ಮಾಡಪ್ಪ ಪರಮಾತ್ಮ. ದೈವ ಅಕ್ಷಯ ಅವಿನಾಶ ಸುಖ, ಅಕ್ಷಯಿ ಕ್ಷಯ ಆಗದೇ ಇರುವಂಥ ಸುಖ, ಅವಿನಾಶ ವಿನಾಶ ಆಗದೇ ಇರುವಂಥ ಸುಖವನ್ನು ನನಗೆ ಪ್ರದಾನ ಮಾಡು ತಂದೆ ಸದ್ಗುರುನಾಥ ಚಿದಂಬರ. ದಾವಿ ತುಜೆ ಮುಖ ಚಿದಂಬರ. ಇಲ್ಲಿ ಮುಖ ಅಂದರೆ ಏನು ತಿಳ್ಕೊಬೇಕು, ಸಗುಣ ಮುಖ ಅಲ್ಲ. ನಾವಿಲ್ಲಿ ಮಾತಾಡ್ತಿರೋದು ಅವಿನಾಶ ಸುಖದ ಬಗ್ಗೆ ಅಂದಾಗ, ಅಕ್ಷಯ ಸುಖದ ಬಗ್ಗೆ, ಬ್ರಹ್ಮರೂಪದ ಬಗ್ಗೆ ಅಂದಾಗ, ನಿರಾಕಾರ ಸ್ವರೂಪ ಮುಖ ಏನಿರುತ್ತೋ, ನಿರಾಕಾರ ಸ್ವರೂಪ ಏನೂ ಇರೋದಿಲ್ಲ, ಆ ಮುಖವನ್ನು ನನಗೆ ತೋರಿಸಪ್ಪ. ಟೂ ಸೈಡ್ಸ್ ಆಫ್ ಎ ಕಾಯಿನ್. ಟೂ ಸೈಡ್ಸ್ ಆಫ್ ಎ ಕಾಯಿನ್ ಏನು, ಈ ಕಡೆ ನಿರಾಕಾರ ಸ್ವರೂಪ ಇದೆ, ಈ ಕಡೆ ಸಗುಣ ಮೂರ್ತಿ ನಮಗೆ ಫೋಟೋ ರೂಪದಲ್ಲಿ, ಮೂರ್ತಿ ರೂಪದಲ್ಲಿ, ಆ ಚಿದಂಬರ ನಾಮರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಒಮ್ಮೆ ನಾವು ಧ್ಯಾನಕ್ಕೆ ಕೂತಾಗ ಆ ಆಕಾರ, ಸ್ವಾಮಿ ಆಕಾರ ಅವತಾರ ತಾಳು ಬಂದಿದ್ದು ಏನಿತ್ತು ಆಕಾರ, ಆ ಆಕಾರ, ಆ ರೂಪ, ಆ ನಾಮ ಎಲ್ಲವೂ ನೀರಿನಲ್ಲಿ ಉಪ್ಪು ಹೆಂಗೆ ಕರ್ಗೋಗುತ್ತೋ ಎಲ್ಲವೂ ಕರ್ಗೋಗ್ಬಿಡುತ್ತೆ. ಅಲ್ಲಿ ಏನೂ ಇರೋದಿಲ್ಲ, ಕೇವಲ ಶುದ್ಧವಾದ ಬೆಳಕು, ನಿರಾಕಾರ ಸ್ವರೂಪ, ಶಿವೋಹಂ ಶಿವೋಹಂ. ಅಲ್ಲಿ ಸ್ವಾಮಿದು ಯಾವುದು ಒಂದು ರೂಪ ಕಾಣಿಸೋದಿಲ್ಲ, ಫೋಟೋನಲ್ಲಿರೋದು ಯಾವುದು ಒಂದು ಆಕಾರವೂ ಕಾಣಿಸೋದಿಲ್ಲ. ಸಕ್ಕರೆ ಉಪ್ಪು ಹೆಂಗೆ ಡಾಲ್ ಆಫ್ ಸಾಲ್ಟ್ಸ್ ಗೆಟ್ ಮರ್ಜ್ಡ್ ಇನ್ ದ್ಯಾಟ್ ವಾಟರ್ ಓಷನ್, ಹಾಗೆಯೇ ಇದೆಲ್ಲವೂ ಆ ಬ್ರಹ್ಮರೂಪದಲ್ಲಿ ಐಕ್ಯ ಆಗಿ ನಿರಾಕಾರ ಸ್ವರೂಪ. ಮುಖ ತೋರಿಸೋದು ಅಂದರೆ ಆ ನಿರಾಕಾರ ಸ್ವರೂಪ ಕಾಣಿಸ್ತಾ ಇರತ್ತೆ ನಮಗೆ, ಅದು ಅವನ ಮುಖ. ದೇಯಿ ಆತ್ಮಸುಖ ಅಕ್ಷಯ ಅವಿನಾಶ ಕರಿ ಚಿದಾಕಾಶ ಚಿದಂಬರ. ಚಿದಾಕಾಶ ಚಿದಂಬರ ಮಾಡಪ್ಪ, ಆತ್ಮಸುಖವನ್ನು ಕೊಡು ನನಗೆ. ಈ ಶುದ್ಧ ಜ್ಞಾನ ಏನಿದೆಯೋ ಅದು ಸರ್ವ ವ್ಯಾಪಕ ಇದೆ. ಶುದ್ಧ ಜ್ಞಾನಕ್ಕೆ ಚಿತ್ತ ಅಂತಾರೆ. ಆಕಾಶ ಅಂದರೆ ಸ್ಪೇಸ್, ಆ ಸ್ಪೇಸ್ ಏನಿದೆ ಶುದ್ಧ ಜ್ಞಾನ, ಅದನ್ನು ನನಗೆ ನೀಡು ಚಿದಂಬರ. ಈಗ ನನ್ನ ಮನಸ್ಸು ಹೆಂಗಿದೆಯಪ್ಪ, ಲಿಮಿಟೆಡ್. ದೇಹದಲ್ಲಿದ್ದಾಗ ಮನಸ್ಸು ಲಿಮಿಟೆಡ್, ಯೋಚನೆಯನ್ನು ಲಿಮಿಟೆಡ್ ಮಾಡುತ್ತೆ. ಆದರೆ ಪರಮಾತ್ಮ ಯಾರಿದ್ದಾನೋ, ಪರಬ್ರಹ್ಮ ವಸ್ತು ಚಿದಂಬರ, ಅವನು ಈ ದೃಷ್ಟಿಗೆ ಗೋಚರ ಆಗುವನಲ್ಲ, ಈ ಮನಸ್ಸಿಗೆ ಗೋಚರ ಆಗುವನಲ್ಲ, ಬುದ್ಧಿಗೆ ಗೋಚರ ಆಗುವನಲ್ಲ. ಅವನು ಇದನ್ನು ಮೀರಿದವನು, ದೇಹಾತೀತ, ಗುಣಾತೀತ, ಕಾಲಾತೀತ. ಕಾಲಕ್ಕೂ ಮೀರಿದವನು ಅಂದರೆ ಅದನ್ನು ಮೂರು ನಾವು ದಾಟಿ ಹೋಗಬೇಕು, ಮನಸ್ಸಿಂದ ಆಚೆ ಹೋಗಬೇಕು. ಇದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಫೋಟೋ ನೋಡಿಕೊಂಡು ಮೂರ್ತಿ ನೋಡಿಕೊಂಡು ಧ್ಯಾನ ಮಾಡ್ತಿದ್ರೆ ಅದೇ ಕಂಡು ಮುಂದೆ ಬರ್ತಿದ್ದೆ, ಅದು ವಿಸರ್ಜನೆ ಆಗೋದಿಲ್ಲ. ಬ್ರಹ್ಮರೂಪ ಹೊಂದೋದು ಅಂದರೆ ಎಲ್ಲವೂ ವಿಸರ್ಜನೆ ಆಗೋಗಿರ್ತಲ್ಲ, ಕೇವಲ ನಿರಾಕಾರ ಬೆಳಕು ಕಾಣಿಸ್ತಾ ಇರುತ್ತೆ, ಆಕಾರವೇ ಇಲ್ಲ ಅದಕ್ಕೆ, ಅದು ಕಾಣಿಸ್ತಾ ಇರುತ್ತೆ. ಅದು ವಿಸರ್ಜನೆ ಆದರೆ ಏನೂ ಇಲ್ಲ, ಅಲ್ಲಿ ಸುಮ್ಮನೆ ಕೂತಿರ್ತೀರ. ಜಪಾನೂ ನಿಂತು ಹೋಗುತ್ತೆ, ಧ್ಯಾನನೂ ನಿಂತು ಹೋಗುತ್ತೆ, ನಿಮ್ಮ ಬಾಯಿಂದ ಬರ್ತಾ ಇರೋದು ನಾಮಾನೂ ನಿಂತು ಹೋಗುತ್ತೆ, ಅದು ಅದರಲ್ಲೆಲ್ಲ ವಿಸರ್ಜನೆ ಆಗೋಗುತ್ತೆ, ಮರ್ಜ್ ಆಗೋಗುತ್ತೆ. ನಾವು ಬಾಯಿಂದ ಹೇಳ್ತಿದ್ದೀವಿ, ಮಧ್ಯಮದಿಂದ ಹೇಳ್ತಿದ್ದೀವಿ, ಪಶ್ಯಂತಿದಿಂದ ಹೇಳ್ತಿದ್ದೀವಿ, ಪರಾವಾಣಿಯಿಂದ ಬರ್ತಿದೆ, ಅದೆಲ್ಲವೂ ಪುನಃ ಅದರಲ್ಲೇ ಸೋರ್ಸಿಗೆ ಹೋಗಿಬಿಡುತ್ತೆ ವಾಪಸ್, ಪುನಃ ಅದು ಹೇಳೋದಿಲ್ಲ, ವೃತ್ತಿ ಹೇಳೋದಿಲ್ಲ. ಅದಕ್ಕೆ ಚಿದಾಕಾಶ, ಶುದ್ಧ ಜ್ಞಾನ. ಚಿದಂಬರ ದಾಸ ಕರಿ ಬಾ ನಿವಾಂತ ಬ್ರಹ್ಮ ಸದೋದಿತ ಸರ್ವಾಠಾಯಿ. ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿರಸನ ಮಾಡಿ, ಶಾಂತ ಮಾಡಿ, ಸಮಾಧಾನ ಹೊಂದಿಸಿ, ಬ್ರಹ್ಮ ಸದೋದಿತ ಸರ್ವಾಠ, ಎಲ್ಲರಲ್ಲೂ ಚರಾಚರ ವಸ್ತುವಲ್ಲಿ, ಚರಾಚರ ಕಣದಲ್ಲಿ, ಒಂದೊಂದು ಅಣು ರೇಣು, ಒಂದೊಂದು ಸ್ಯಾಂಡ್, ಒಂದೊಂದು ಆಟಮ್ನಲ್ಲೂ, ಆ ಪ್ರತಿಯೊಂದು ನಮ್ಮ ಶರೀರದ ಕೋಶಿಕೆಯಲ್ಲೂ ಪರಮಾತ್ಮ ಚಿದಂಬರ ತುಂಬ ಹೋಗಿದ್ದಾನೆ. ನಮಗೆ ಕಾಣಿಸ್ತಾ ಇಲ್ಲ. ಯಾಕಪ್ಪ? ಸದ್ಗುರು ಹೇಳಿದ ವಚನಗಳ ಮೇಲೆ ನಮಗೆ ವಿಶ್ವಾಸವೇ ಇಲ್ಲ. ನೀನೇ ಅದು. ನಿಸರ್ಗದತ್ತ ಮಹಾರಾಜ್ ಹೇಳ್ತಾರೆ, ಐ ಆಮ್ ದ್ಯಾಟ್. ನೀನೇ ಅದಪ್ಪ, ಪರಬ್ರಹ್ಮ ಸ್ವರೂಪ. ನೀ ಸ್ವರೂಪನೇ ಇದೆಯಾ ನೀನು ಈ ದೇಹ ಅಲ್ಲ. ಯಾಕೆ ಯೋಚನೆ ಮಾಡ್ತೀಯ ಉಪಾಧಿ ಹಿಡ್ಕೊಂಡು ನಾನು 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 ಅಂತ ಯಾಕೆ ಒದ್ದಾಡ್ತಿದ್ದೆ ಅಂದ್ರೆ, ಒಮ್ಮೆ ಗುರು ಹೇಳ್ದ ಅಂದರೆ ಅಲ್ಲೇ ಕತೆ ನಮ್ದು ಮುಗಿದೋಯ್ತು. ಗುರು ಹೇಳಿದ್ಮೇಲೆ ಇನ್ಯಾಕೆ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ನಮಗೆ? ಗುರು ಬಂದು ಸರ್ಟಿಫಿಕೇಟ್, ನೀನಲ್ಲಪ್ಪ ಈ ದೇಹ, ನೀನು ಶುದ್ಧ ಪರಬ್ರಹ್ಮ ಸ್ವರೂಪನಾಗಿದ್ಯಾ, ಅವನ ಗುಣಗಳನ್ನು ಹೊಂದಿದ್ಯಾ, ನೀನು ಇವನ್ನೆಲ್ಲ ಬಿಟ್ಟಾಕಿ ಇನ್ಮೇಲಿಂದ ಅವನ ಥರ ಬದುಕು ಅಂತ ಹೇಳಿದ್ರೆ, ಇಲ್ಲ ಗುರುಗಳೇ, ನೀವು ಹೇಳಿದ ಮಾತು ಮೇಲೆ ನಾವು ವಿಶ್ವಾಸ ಮಾಡೋದಿಲ್ಲ.
ಮನಸ್ಸಿಗೆ ಒಪ್ಕೊಳ್ಳೋಕೆ ತಯಾರಿರೋದಿಲ್ಲ. ಅದು ಗೊಂದಲದಲ್ಲಿ ಈಡೇರಾಗಿ ಪುನಃ ಅದೇ ಚಕ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರುತ್ತೆ. ಆದರೆ ಗುರು ಹೇಳಿದ ವಚನಗಳ ಮೇಲೆ ವಿಶ್ವಾಸ ಇಲ್ಲ, ಅವ್ರು ಹೇಳಿದ ಆಜ್ಞಾ ಪಾಲನೂ ಮಾಡೋದಿಲ್ಲ, ಸಾಧನೆಯೂ ಮಾಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಿವಾಂತ ಮಾಡಪ್ಪ, ಸಮಾಧಾನ ಹೊಂದಿಸಿದಕ್ಕೆ ಬ್ರಹ್ಮ ಸದೋದಿತ 24 ಗಂಟೆಗಳ ಕಾಲ ಕ್ಷಣ ಸೆಕೆಂಡಲ್ಲೂ ಬ್ರಹ್ಮ ಸದೋದಿತ ಸರ್ವಾಠಾಯಿ, ಎಲ್ಲರಲ್ಲೂ ಇದ್ದಾನೆ, ಎಲ್ಲ ಅವಸ್ಥೆದಲ್ಲಿದ್ದಾನೆ. ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಎಲ್ಲ ಅವಸ್ಥೆದಲ್ಲೂ ಇರ್ತಾನೆ ನಿಮ್ಮ ಜೊತೆಗೆ ಅವನು. ನೀವು ಅವ್ರ ಜೊತೆಗೆ, ನೀವು ಅವನ ಜೊತೆಗಿಲ್ಲ, ಅವನು ಯಾವಾಗಲೂ ನಮ್ಮ ಜೊತೆಗಿರ್ತಾನೆ ಸದಾ ಕಾಲ. ಎಲ್ಲಿ ಹೋದರೂ ಸರ್ವಕಾಲದಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅದಕ್ಕೂ ಮೀರಿದ್ದು ಅವನಿರ್ತಾನೆ. ಅವನು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗಿರ್ತಾನೆ. ಮಲ್ಕೊಂಡಾಗ ನಮ್ಮ ಜೊತೆಗಿರ್ತಾನೆ, ಎದ್ದಾಗ ನಮ್ಮ ಜೊತೆಗಿರ್ತಾನೆ, ಕೂತಾಗ ನಮ್ಮ ಜೊತೆಗಿರ್ತಾನೆ, ಇಲ್ಲಿಂದ ಕೈ ಹಿಂಗೆ ಎದ್ದಾಗ ನನ್ನ ಜೊತೆಗಿದ್ದಾನೆ, ನಾನು ಹಿಂಗೆ ಕೈ ಕೆಳಗೆ ಮಾಡಿದ್ರೆ ನನ್ನ ಜೊತೆಗಿದ್ದಾನೆ ಅವನು, ತಿಂಡಿ ತಿಂದರೆ ನನ್ನ ಜೊತೆಗಿದ್ದಾನೆ, ಊಟ ಮಾಡಿದ್ರೆ ನನ್ನ ಜೊತೆಗಿದ್ದಾನೆ, ಎಲ್ಲ ಕಡೆಯೂ ಸರ್ವವ್ಯಾಪಕನಾಗಿದ್ದಾನೆ. ಆ ಬ್ರಹ್ಮಸ್ವರೂಪನಾದ ಚಿದಂಬರ ಎಲ್ಲ ಕಡೆಯೂ ಇದ್ದಾನೆ. ಕಿಚನ್ನಲ್ಲೂ ಇದ್ದಾನೆ, ಟಾಯ್ಲೆಟ್ನಲ್ಲೂ ಇದ್ದಾನೆ, ಬಾತ್ರೂಮ್ನಲ್ಲೂ ಇದ್ದಾನೆ, ಟೈಲ್ಸ್ನಲ್ಲಿದ್ದಾನೆ, ಗೋಡೆಯಲ್ಲಿದ್ದಾನೆ, ಫೋಟೋದಲ್ಲಿದ್ದಾನೆ, ಒಂದು ಮಣ್ಣಲ್ಲಿದ್ದಾನೆ, ಎಲೆದಲ್ಲಿದ್ದಾನೆ. ನೀವು ಎಲ್ಲಿ ಹೇಳ್ತೀರೋ ಅಲ್ಲಿದ್ದಾನೆ ಅವನು. ಇಂಥ ಜಾಗನೇ ಇಲ್ಲ ಎಲ್ಲಿ ಅವನು ತುಂಬಿಕೊಂಡಿಲ್ಲ. ಕಣದಲ್ಲೂ ತುಂಬಿಕೊಂಡಿದ್ದಾನೆ ರೀ ಮಹಾರಾಜ್. ನೋಡೋಕ್ಕೆ ನಮಗೆ ಅಂತ ಕಣ್ಣು ಬೇಕಷ್ಟೇ. ಆ ಕಣ್ಣು ಜಾಗೃತ ಆದರೆ ಒಳಗಿನ ಕಣ್ಣು, ನೀವು ಚರಾಚರ ವಸ್ತುದಲ್ಲೂ ನಿಮಗೆ ಕಾಣಿಸ್ತಿರ್ತಾನೆ ಚಿದಂಬರ. ಅವಾಗ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಅವಶ್ಯಕತೆಯೇ ಇಲ್ಲ. ಮೆಡಿಟೇಷನ್ನು ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡ್ತಿರ್ತೀರ. ಅವಾಗ ಯಾಕೆ ಸದಾಕಾಲ ಅವನನ್ನು ನೋಡ್ತಿರ್ತೀರ ಎಲ್ಲ ಕಡೆ. ನೀವು ಒಂದು ಗೋಡೆದಲ್ಲಿ ನೋಡ್ತೀರಾ, ಬಾಗಲಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತಿರ್ತೀರ, ಅಲ್ಲಿ ನೋಡ್ತಿರ್ತೀರ, ಇಲ್ಲಿ ನೋಡ್ತಿರ್ತೀರ, ಎಲ್ಲ ಕಡೆ ನೋಡ್ತಿರ್ತೀರ. ಅಂದಮೇಲೆ ಎಲ್ಲಿದ್ದಾನವನು? ಇಲ್ಲಿರೋನೇ ಎಲ್ಲ ಕಡೆ ಕಾಣಿಸ್ತಿದ್ದಾನೆ. ನಿಮ್ಮ ಸಾರು ಮಾಡೋವಾಗ ಕಾಣಿಸ್ತಾನೆ, ಒಂದು ದೀಪ ಹಚ್ಚಿಟ್ರೆ ಕಾಣಿಸ್ತಾನೆ, ಹೂವಿನಲ್ಲಿ ಕಾಣಿಸ್ತಾನೆ, ಫೋಟೋದಲ್ಲಿ ಕಾಣಿಸ್ತಾನೆ, ತರಕಾರಿ ಹೆಚ್ಚೋದ್ರಲ್ಲಿ ಕಾಣಿಸ್ತಾನೆ, ನೀರಿನಲ್ಲಿ ಕಾಣಿಸ್ತಾನೆ, ಮಲಮೂತ್ರದಲ್ಲೂ ಕಾಣಿಸ್ತಾನವನು. ಅಷ್ಟಿರುತ್ತೆ. ಶಂಕರಲಿಂಗ ಭಗವಾನ್ರವರು ಗುರುಗಳು ದತ್ತರಾಜ ಯೋಗೀಂದ್ರು, ಅವರು ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಉಗುಳಿದ್ರೆ ಕೂಡ ಅವರಿಗೆ ದತ್ತ ಕಾಣಿಸ್ತಿರ್ತಾನೆ. ಅಂಥ ಒಂದು ಅವಸ್ಥೆ ಸಂಪೂರ್ಣವಾಗಿ ಚರಾಚರದಲ್ಲೂ ಅವನು ತುಂಬ್ಕೊಂಡು ಉಗುಳಿದ್ರೆ ಸಾಕು ಅವರಿಗೆ ಚೈತನ್ಯ ಮಹಾಪ್ರಭುಗೆ ಯಾವಾಗ ಅದು ಅಂಥ ಅವಸ್ಥೆ ಆಗೋಗಿರುತ್ತೋ ಅವರಿಗೆ ಊಟ ಮಾಡ್ತಿರ್ತಾರೆ, ಊಟದಲ್ಲಿ ಕೃಷ್ಣ ಕಾಣಿಸೋಕ್ಕೆ ಶುರು ಮಾಡ್ತಾನೆ. ಹೋಗ್ತಾರೆ, ಕೃಷ್ಣ ಇಲ್ಲಿ ಕಾಣಿಸ್ತೀಯಾನೆ, ಎದುರುಗಡೆ ಹೋಗ್ತಾರೆ, ಅಲ್ಲಿ ಕೃಷ್ಣ ಅಂತ ಹಿಡ್ಕೊಳಕ್ಕೆ ಹೋಗ್ತಾರೆ. ಗೋಡೆ ಇರುತ್ತೆ, ದೊಡ್ಡದು ಬಂಡೆ ಇರುತ್ತೆ, ತೆರೆ ಬಡ್ಕೋತಾರೆ, ರಕ್ತ ಬರೋಕ್ಕೆ ಶುರುವಾಗುತ್ತೆ. ಕಣದಲ್ಲೂ ಕಾಣಿಸೋಕ್ಕೆ ಶುರುವಾಗ್ಬಿಡ್ತಾರೆ ಅವರಿಗೆ. ಒಂದು ಗಿಡ ಹೋಗ್ತಾರೆ, ಗಿಡನ ಮುಟ್ತಾರೆ, ಅದನ್ನು ಆಲಿಂಗನ ಮಾಡ್ಕೊಡ್ತಾನೆ ಕೃಷ್ಣ ಅಂತ, ಅಲ್ಲಿ ಹೋದರೆ ಆ ಗಿಡ ಇರುತ್ತೆ. ಚರಾಚರ ವಸ್ತುದಲ್ಲಿ ಪರಬ್ರಹ್ಮ ಸ್ವರೂಪ ಅಡಗಿದ್ದಾನೆ. ಕಣ್ಣು ಬಿಟ್ಕೊಂಡು ಮೆಡಿಟೇಷನ್ ಮಾಡ್ತಾ ಅವನನ್ನು ನೋಡಿದಾಗ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಇನ್ನೇನಿದೆ, ಅವ್ನ ಕಣ್ಣು ಮುಚ್ಚೋದು ಅವಶ್ಯಕತೆ ಇಲ್ಲ. ಕಣ್ಣು ಬಿಟ್ಕೊಂಡು ನೋಡ್ತಿರ್ಬೋದು, ಸದಾ ಕಾಲ ನೋಡ್ತಿರ್ಬೋದು. ಅಂಥ ಅವಸ್ಥೆಗೆ ನನಗೆ ಮುಟ್ಸಪ್ಪ ಅಂತ ರಾಜಾರಾಮ್ ಮಹಾರಾಜರು ಚಿದಂಬರನಲ್ಲಿ ಅನನ್ಯತೆಯಿಂದ ಬೇಡಿಕೆ ಮಾಡ್ಕೋತಿದ್ದಾರೆ. ನಾವು ಕೂಡ ಎಲ್ಲರೂ ಸೇರಿ ಬೇಡಿಕೆ ಮಾಡ್ಕೊಳ್ಳೋಣಪ್ಪ, ಚಿದಂಬರ ಇದೇ ಜನ್ಮದಲ್ಲಿ ನಮಗೆ ಈ ಸಾಧ್ಯತೆಯನ್ನು ತಂದುಕೊಡು, ಕೃಪಾದೃಷ್ಟಿಯನ್ನು ಬೀರಿಸು, ಕೃಪಾಭಿದಾನ ಮಾಡು, ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಹರಿಸಿ ನಮಗೆ ನಿನ್ನ ನಿಜ ಸ್ವರೂಪವನ್ನು ತೋರಿಸೋದಂಥ ಅವಕಾಶ ಮಾಡಪ್ಪ. ನಾವೆಲ್ಲರೂ ನಿನಗೆ ಶರಣು ಬಂದಿದ್ದೇವೆ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.